ಮಹಿಳಾ ಪೌರಾಣಿಕ ನಾಟಕಗಳು ಕನ್ನಡ ರಂಗಭೂಮಿಯಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದ್ದು ಸಾಮಾಜಿಕ ಹಾಗೂ ಸಾಹಿತ್ಯಿಕ ವಲಯಗಳಲ್ಲಿ ಮಹತ್ತರ ಪಾತ್ರ ವಹಿಸಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಶ್ರೀ ಚಾಮುಂಡೇಶ್ವರಿ ಹಾಗೂ ಶ್ರೀ ಕನ್ನಡಾಂಬೆ ಕಲಾ ಸಂಘದ ವತಿಯಿಂದ ಭಾನುವಾರ ಆಯೋಜಿಸಿದ್ದ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಹಾಭಾರತ, ರಾಮಾಯಣ ಹಾಗೂ ಇತರ ಪೌರಾಣಿಕ ನಾಟಕಗಳು ಸಾಮಾಜಿಕ ಪರಿವರ್ತನೆಗೆ ಪ್ರೇರಣೆಯಾಗಿವೆ. ಈ ನಾಟಕಗಳು ಮಹಿಳಾ ಶಕ್ತಿಯ ಅನಾವರಣ ಹಾಗೂ ಪೌರಾಣಿಕ ಕಥೆಗಳ ಮೂಲಕ ನೈತಿಕ ಸಂದೇಶವನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ನಾಟಕದಲ್ಲಿ ಮಹಿಳಾ ಕಲಾವಿದರು ಭಾಗವಹಿಸುವುದರಿಂದ ಮಹಿಳಾ ಸಬಲೀಕರಣ ಹಾಗೂ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗೆ ಕಾರಣವಾಗುತ್ತದೆ ಎಂದರು. ನಂತರ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಮಹಿಳಾ ನಾಟಕಗಳಲ್ಲಿ ಪೌರಾಣಿಕ ಕಥೆಗಳ ಮಹಿಳಾ ಪಾತ್ರಗಳು ಧೈರ್ಯ, ಆತ್ಮವಿಶ್ವಾಸ ಮತ್ತು ತಮ್ಮದೇ ಆದ ಕಲಾ ಪ್ರೌಢಿಮೆಯನ್ನು ಅನಾವರಣಗೊಳಿಸಲು ಪ್ರಾಯೋಗಿಕ ವಿಮರ್ಶೆ, ಪಾತ್ರಗಳಿಗೆ ಜೀವ ತುಂಬುವಲ್ಲಿ ಮಹಿಳಾ ಕಲಾವಿದರು ರಂಗಭೂಮಿಗೆ ಹೊಸ ಸ್ಪಂದನೆ ನೀಡುತ್ತಿದ್ದಾರೆ. ಪೌರಾಣಿಕ ನಾಟಕ ಮೆರುಗು ನೀಡಿದ್ದು ಎಲ್ಲಾ ಪಾತ್ರಗಳಲ್ಲಿ ಮಹಿಳೆಯರೇ ಅಭಿನಯ ಮಾಡಿರುವುದು ಗಮನಾರ್ಹವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎನ್ ಲೋಕೇಶ್, ಪುರಸಭೆ ಅಧ್ಯಕ್ಷ ಮೋಹನ್ ಕುಮಾರ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ನಮಸ್ಕರಿಸುತ್ತಾ ಎಲ್ಲರಿಗೂ ಶುಭ ಸಂಜೆಯ ಧನ್ಯವಾದಗಳನ್ನು ಕೋರುತ್ತಾ, ಇವತ್ತು ಶ್ರೀ ಚಾಮುಂಡೇಶ್ವರಿ ಹಾಗೂ ಕನ್ನಡಾಂಬೆಯ ಕೃಪಾಶೋಷಿಕ ಕಲಾ ಸಂಘದ ಮಹಿಳಾ ನಾಟಕದ ವೇದಿಕೆ ಮೇಲೆ ಹಾಸಿದಂತಹ ನಮ್ಮ ಎಲ್ಲ ಮುಖಂಡರುಗಳಿಗೆ, ಚನ್ನಪಟ್ಟಣ ತಾಲೂಕಿನ ಮುಖಂಡರುಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಇವತ್ತು ಕುರುಕ್ಷೇತ್ರ ನಾಟಕವನ್ನು ಅತ್ಯಂತ ವಿಭಿನ್ನವಾಗಿ ಮತ್ತು ಅತ್ಯಂತ ಕಾಳಜಿಯಿಂದ ನಮ್ಮ ಸೋದರಿಯರು, ನಮ್ಮ ಅಕ್ಕಂದಿರು ಇವತ್ತು ಮಾಡಿದ್ದಾರೆ. ಖಂಡಿತ ಇದು ಹೆಮ್ಮೆ ಪಡುವಂಥ ವಿಷಯ. ಜೊತೆಗೆ ಚನ್ನಪಟ್ಟಣ ತಾಲೂಕಿಗೆ ಒಂದು ಏನಂತ ಹೇಳ್ತಾರಲ್ಲ, ಒಂದು ಕಿರೀಟ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ರಂಗದಲ್ಲೂ ಮಹಿಳೆಯರಿಗೆ ಅತ್ಯಂತ ಪ್ರಾತಿಷ್ಠ್ಯ ಕೊಡೋದು ನಮ್ಮ ಸಮಾಜದ ಒಂದು ಗೌರವ. ಆದರೆ ನನಗಂತೂ ಅತ್ಯಂತ ಹೆಮ್ಮೆ ಮತ್ತು ಖುಷಿ ಆಯಿತು ನಾನು ಬರ್ತಿದ್ದಂಗೆ. ಇವತ್ತು ಕುರುಕ್ಷೇತ್ರ ನಾಟಕವನ್ನು ಎಲ್ಲರೂ ನಮ್ಮ ಸೋದರಿಯರು ಅಂದರೆ ನಮ್ಮ ಮಹಿಳೆಯರು ಸೇರಿ ಇವತ್ತು ಮಾಡಿದರೆ ಖಂಡಿತ ಖುಷಿಯಾದ ವಿಷಯ. ಅದರಲ್ಲೂ ನಮ್ಮ ಅಕ್ಕ ಬೊಮ್ಮೇಣ್ಣ ಅವರ ಮನೆಯವ್ರು ಮಾಡಿರೋದು ನನಗೆ ಇನ್ನೂ ಅತ್ಯಂತ ಖುಷಿ. ಜೊತೆಗೆ ಎಲ್ಲ ಪಾತ್ರಧಾರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇವತ್ತು ಬರೀ ಗ್ರಾಮ ಜಾಸ್ತಿ ನಾವೇ ಇದ್ದೀವಿ, ಗಂಡಸರಿದ್ದೀವಿ. ಆದರೆ ನಾವು ನಮ್ಮ ಮನೆಯವ್ರಿಗೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಪ್ರತಿ ಗ್ರಾಮದಲ್ಲೂ ಮಹಿಳಾ ನಾಟಕ ಮಾಡಿಸೋ ಜವಾಬ್ದಾರಿ ಇದೆಲ್ಲ ಆಗಿರ್ತದೆ. ನಿಜ ಅಲ್ವಾ? ಹಾಗಾಗಿ ಇದು ಮಾದರಿ, ನಮಗೆಲ್ಲ ಮಾದರಿ. ಇವತ್ತು ಮಹಿಳಾ ನಾಟಕ ಪಾತ್ರಧಾರಿಗಳು ಕುರುಕ್ಷೇತ್ರ ನಾಟಕ ಮಾಡಿರೋದು ನಮಗೆಲ್ಲ ಮಾದರಿ ಮತ್ತು ನಮಗೆಲ್ಲ ಒಂದು ಪಾಠ. ಹಾಗಾಗಿ ನಾವು ಪ್ರತಿ ಗ್ರಾಮದಲ್ಲೂ ಮಹಿಳಾ ಸಬಲೀಕರಣವನ್ನು ನಾವು ಹೇಗೆ ಎಲ್ಲ ರಂಗದಲ್ಲೂ ಇದ್ದೀವಿ ಮಾಡ್ತಾ ಇದ್ದೀವಿ, ಅದೇ ರೀತಿ ಇವತ್ತು ನಾಟಕ ರಂಗದಲ್ಲಿ ಖಂಡಿತ ಹೆಮ್ಮೆ ತರುವಂಥ ವಿಷಯ. ಅದರಲ್ಲೂ ಯಾವಾಗಲೂ ಇಡೀ ಜಿಲ್ಲೆಯಲ್ಲಿ ಚನ್ನಪಟ್ಟಣ ತಾಲೂಕು ಅಂದರೆ ಎಲ್ಲದಕ್ಕೂ ವೈಶಿಷ್ಟ್ಯತೆ ಮತ್ತು ಎಲ್ಲದಕ್ಕೂ ವಿಭಿನ್ನ. ಅದೇ ರೀತಿ ಇವತ್ತು ಮಹಿಳೆಯರು ಅದನ್ನು ಸಾರ್ಥಕಪಡಿಸಿದ್ದಾರೆ, ಪ್ರೂವ್ ಮಾಡಿದ್ದಾರೆ. ನನಗೆ ಅತ್ಯಂತ ಹೆಮ್ಮೆಯ ವಿಷಯ. ಇವತ್ತು ನನ್ನ ಕರೆಸಿ ಆಶೀರ್ವಾದ ಮಾಡಲಿ, ನಾವೆಲ್ಲ ಇವರಿಗೆ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಕರೆಸಿ ಆತ್ಮೀಯವಾಗಿ ಗೌರವಿಸಿದ ಎಲ್ಲ ಕೃಪಾಶೋಷಿತ ನಾಟಕ ಮಂಡಳಿಯ ಸದಸ್ಯರುಗಳಿಗೆ ಹಾಗೂ ನೆಚ್ಚಿನ ಸೋದರಿಯರಿಗೆ, ನಮ್ಮ ತಾಯಂದಿರಿಗೆ ಇವತ್ತೇನು ನಾಟಕ ಪಾತ್ರ ಮಾಡಿದ್ದಾರೆ ಅವರೆಲ್ಲರಿಗೂ ತುಂಬ ಧನ್ಯವಾದ ಕೊಡ್ತಾ ಎರಡು ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.